ಬನ್ನಿ ಗಾಯ್ಸ್ ಸ್ವಾಮಿನೇ ರಿವ್ಯೂ ಮಾಡೋಣ. ಹಿಂಗೆ ಬಂದರೆ ಇದೊಂದು ಲೋಗೋ ಸಿಗುತ್ತೆ, ಇದು ಸುಜುಕಿ ಲೋಗೋ. ಮತ್ತು ಹಿಂಗೆ ಬಂದರೆ ಹಲೋಜಿನ್ ಹೆಡ್ಲೈಟ್ ಸಿಗುತ್ತೆ. ಮತ್ತು ಇದು ಇಂಡಿಕೇಟರ್. ಇದರಲ್ಲಿ ನಾನು 12 ಸೈಜ್ ವೀಲ್ ಸಿಗುತ್ತೆ, ಮಾಮೂಲಿ ಡಿಸ್ಕು. ಮತ್ತು ಇದು ಕ್ಯಾಮೆಲ್ ಬರೋಣ ಸ್ಟೇರಿಂಗಿಗೆ. ನಿಮ್ಮ ಬ್ಯಾಕ್ ಡೋರೆಲ್ಲ ಸ್ಲೈಡಿಂಗ್ ಡೋರ್ಸ್ ನೋಡಿ ಹಿಂಗೆ. ಈ ಕಡೆ ಇನ್ನೇನು ಕಂಫರ್ಟಬಲ್ ಸಿಗಲ್ಲ ಸೀಟಲ್ಲಿ. ಈ ಕಡೆ ಕುಷನ್ಸ್ ಚೆನ್ನಾಗಿದೆ. ಮತ್ತು ಒಳಗೆ ಒಂದು ರೀಡಿಂಗ್ ಲ್ಯಾಂಪ್ ಸಿಗುತ್ತೆ. ಒಳಗಿಂದ ಫ್ರಂಟ್ ವ್ಯೂ ಹಿಂಗೆ ಕಾಣುತ್ತೆ ನೋಡಿ, ಹಿಂಗೆ ಹಿಂಗೆ ಫುಲ್ ಕ್ಲೋಸ್ ಮಾಡಿದರೆ ಹಿಂಗೆ ಕಾಣುತ್ತೆ. ಫ್ರಂಟ್ ಡ್ಯಾಶ್ ಬೋರ್ಡ್ ನೋಡ್ಕೊಳ್ಳಿ ಹಿಂಗೆ. ಬನ್ನಿ ಬ್ಯಾಕ್ ಡಿಕ್ಕಿಗೆ ಹೋಗೋಣ. ಸ್ಪೇರ್ ವೀಲ್ ಇಲ್ಲಿ ಮೌಂಟ್ ಮಾಡಿರ್ತಾರೆ ಸೈಡಲ್ಲಿ. ಇದು ಬ್ಲೇಡ್ ಸೆಟ್ ಬರುತ್ತೆ ಬ್ಯಾಕ್ ಸೈಡಲ್ಲಿ. ಫ್ರಂಟು ಶಾಕ್ ಅಬ್ಸರ್ವರ್ ಬರುತ್ತೆ, ನೀವೇ ನೋಡ್ಕೊಳ್ಳಿ ಒಳಗೆ. ಬ್ಯಾಕ್ ಡಿಕ್ಕಿಯಲ್ಲಿ ಎಷ್ಟು ಸ್ಪೇಸ್ ಸಿಗುತ್ತೆ. ಇದೆಲ್ಲ ಆಫ್ಟರ್ ಮಾರ್ಕೆಟ್ ಸ್ಪೀಕರ್ಸ್. ಮತ್ತು ಡಿಕ್ಕಿಯಿಂದ ಹಿಂಗೆ ವ್ಯೂ ಕಾಣುತ್ತೆ. ಇದೆಲ್ಲ ಆಫ್ಟರ್ ಮಾರ್ಕೆಟ್ ಗಾರ್ಡು ಸ್ಟೀಲ್ದು. ಫ್ರಂಟ್ ಲೆಫ್ಟ್ ಸೈಡಲ್ಲಿ ಬಂದರೆ ಕೋ ಪ್ಯಾಸೆಂಜರ್ ಕಡೆ ನೋಡಿ ಹಿಂಗೆ ಇಷ್ಟು ಲೆಗ್ ರೂಮ್ ಸಿಗುತ್ತೆ. ಇದನ್ನು ಗ್ಲೋ ಬಾಕ್ಸು. ಸ್ಪೀಕರ್ಸ್ ಇದು, ಆಮೇಲೆ ಹಾಕಿ ತೋರಿಸ್ತೀನಿ ನಿಮಗೆ ಸ್ಪೀಕರ. 4 ಸ್ಪೀಡ್ ಮ್ಯಾನುವಲ್, ಒಂದು ರಿವರ್ಸ್ ಬರುತ್ತೆ. ಇದು ಇನ್ನೇನು ಹ್ಯಾಂಡ್ ಬ್ರೇಕು. ಈ ಕಡೆ ಇನ್ನೇನು ವೆನಿಟಿ ಮಿರರ್ ಏನು ಬರೋಲ್ಲ. ಬ್ಯಾಕ್ ಸೈಡ್ ಮಿರರ್. ಈ ಕಡೆ ಸೈಡ್ ಇಷ್ಟೇ. ಇನ್ನು ಡ್ರೈವರ್ ಸೈಡ್ಗೆ ಹೋಗೋಣ ಬನ್ನಿ. ಫ್ರಂಟ್ ಗ್ಲಾಸ್ ಸಣ್ಣ ಆಗಿದ್ರು 2.5 ಕೊಟ್ಟಿರ್ತಾರೆ. ಡ್ರೈವರ್ ಸೀಟ್ ಕಡೆ ಬಂದರೆ ಇದು ಇನ್ನೇನು ಆರ್ಡಿನರಿ ಸ್ಟೈರಿಂಗ್ ಕೊಟ್ಟಿರ್ತಾರೆ, ಪವರ್ ಸ್ಟೈರಿಂಗ್ ಏನಲ್ಲ. ಇಗ್ನಿಷನ್ ಆನ್ ಮಾಡಿದರೆ ಇಷ್ಟೇ. ಇಂಜಿನ್ ಚೆಕ್ ಲೈಟ್, ಬ್ಯಾಟ್ರಿ ಲೈಟು, ಚೆಕ್ ಇಂಜಿನ್ ಲೈಟ್. ಅನಲಾಗ್ ಮೀಟರ್, ಇದು ಟೆಂಪ್ರೇಚರ್ ಮೀಟರ್, ಇದು ಕಿಲೋಮೀಟರ್ ಪರ್ ಅವರ್ ಮೀಟರ್, ಇದು ಫ್ಯೂಯಲ್ ಗೇಜ್ ಮೀಟರ್. ಈ ಕಡೆ ಬಂದರೆ ಬ್ರೇಕ್ ಫ್ಲೂಯಿಡ್ ಬರುತ್ತೆ ಈ ಕಡೆ. ಇದು ಹೆಡ್ಲೈಟ್ ಅಡ್ಜಸ್ಟರ್. ಇದು ಹೆಡ್ಲೈಟ್ ಅಡ್ಜಸ್ಟರ್ ಬರುತ್ತೆ. ಹಿಂಗೆಲ್ಲ ಲೈಟ್, ಆಫ್ಟರ್ ಮಾರ್ಕೆಟ್ ಲೈಟ್ ಸ್ವಿಚ್. ಈ ಕಡೆ ಅದು ವೈಫರ್ ಮೇಕಿತ್ತಿರೋ ವೈಫರ್ ನೀರು ಬರುತ್ತೆ. ವೈಫರ್ ಆನ್ ಮಾಡಿದ್ದು ಈ ಕಡೆ ಇದೆ.
ಈ ಕಡೆ ಸ್ವಿಚಸ್, ಹೆಡ್ಲೈಟ್ ಸ್ವಿಚಸ್, ಇದು ವಿಂಡೋ ಎಲ್ಲ ಹಿಂಗೆ ಡೌನ್ ಮಾಡೋದು. ಇನ್ನೇನು ಪವರ್ ವಿಂಡೋಸ್ ಏನೇ ಕೊಡಲ್ಲ ಇವ್ರಿಗೆ. ಬಂದರೆ 796 cc ಇಂಜಿನ್ ಬರುತ್ತೆ ಆ್ಯಂಡ್ 38 bhp ಟಾರ್ಕ್ ಬರುತ್ತೆ. ರೇಡಿಯೇಟರ್ ವಾಟರ್ ಹಾಕ್ಬೋದು, ಕೂಲೆಂಟ್ ಹಾಕೋದು. ಇದು ಹಾಗೆ ಟ್ರೈ ಮಾಡಿ ಬನ್ನಿ. ಸ್ಟಾರ್ಟ್ ಆಯಿತು. ಇಷ್ಟ ವಿಡಿಯೋಸ್ ಇರುತ್ತೆ. ಇನ್ನು ಬೇಕಾದ್ರೆ ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬೈ ಗೈಸ್.